ಇತ್ತೀಚೆಗೆ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆದಂತ ಒಂದು ಪೋಸ್ಟ್ ಇದು. ಈ ಪೋಸ್ಟ್ ಏನ್ ಹೇಳುತ್ತೆ ಅಂತಂದ್ರೆ, ಬ್ಯಾಂಕಿನಲ್ಲಿ ಒಂದು ದಶಕಗಳ ಕಾಲ ಅನುಭವವನ್ನು ಹೊಂದಿರತಕ್ಕಂತ ಒಬ್ಬ ವ್ಯಕ್ತಿ ಇತ್ತೀಚೆಗೆ ಬೆಂಗಳೂರಿನಲ್ಲಿ ಒಂದು ಜನನಿಬಿಡ ಸಿಗ್ನಲ್ ನ ಫುಟ್ಪಾತ್ ನಲ್ಲಿ ಕುಳಿತಿರ್ತಾರೆ. ಅವರ ಕೈನಲ್ಲಿ ಒಂದು ಪತ್ರ ಇದೆ, ನೀವು ಗಮನಿಸಬಹುದು. ಈ ಪತ್ರದಲ್ಲಿ ಅವರು ಏನು ಬರೆದಿರ್ತಾರೆ ಅಂತಂದ್ರೆ, ತನಗೆ ಕೆಲಸವಿಲ್ಲ ಮತ್ತು ಮನೆ ಇಲ್ಲ ಅಂತ ಹೇಳ್ಬಿಟ್ಟು ಕೈ ಬರಹದಲ್ಲಿ ಬರೆದಿರ್ತಾರೆ. ಇದನ್ನ ನಾವು ನೋಡಿದಾಗ ನಮ್ಗೆ ಏನ್ ಅನ್ಸುತ್ತೆ? ಖಂಡಿತವಾಗಿಯೂ ಇದನ್ನ ಆ ಏನೋ ನಾವು ನೋಡಿದಂತ ಸಂದರ್ಭದಲ್ಲಿ ಈ ಒಂದು ಚಿತ್ರವನ್ನ ಬೀಯಿಂಗ್ ಬ್ರಿಲಿಯಂಟ್ ಬಳಕೆದಾರರು ರೆಡ್ ಪೋಸ್ಟ್ ನಲ್ಲಿ ಸೆರೆ ಹಿಡಿದು ಹಂಚ್ಕೊಂಡಿರ್ತಾರೆ. ಈ ಚಿತ್ರ ಏನ್ ಹೇಳುತ್ತೆ ಅಂತ ಹೇಳೋದಾದ್ರೆ, ಭಾವನಾತ್ಮಕ ಮತ್ತು ಚಿಂತನಾಶೀಲ ಚರ್ಚೆಗೆ ಒಂದು ನಾಂದಿಯನ್ನ ಆಡಿರತಕ್ಕಂಥದ್ದು ನಮಗೆ ಕಂಡು ಬರ್ತದೆ. ಏನಂತಂದ್ರೆ, ಆ ಚಿತ್ರದಲ್ಲಿ ವ್ಯಕ್ತಿ ತನ್ನ ಪಕ್ಕದಲ್ಲಿ ಕೂತ್ಕೊಂಡು ಕೈನಲ್ಲಿ ಒಂದು ಚೀಲವನ್ನು ಇಟ್ಕೊಂಡಿದ್ದಾರೆ. ಜೊತೆಗೆ ಅವರ ಕೈನಲ್ಲಿ ಒಂದು ಬರಹ ಕೂಡ, ಅಂದ್ರೆ ಒಂದು ಬೋರ್ಡ್ ಕೂಡ ಇದೆ, ಇಂಗ್ಲಿಷ್ ನಲ್ಲಿ ಮತ್ತು ಕನ್ನಡದಲ್ಲಿ ಬರ್ದಿರ್ತಕ್ಕಂಥದ್ದು. ಸೊ ಅದೊಂದು ಸಂದೇಶ, ಒಂದು ಕಾಗದದ ತುಂಡನ್ನ ಹಿಡಿದಿರ್ತಕ್ಕಂಥದ್ದನ್ನ ನಾವಿಲ್ಲಿ ಕಾಣ್ಬೋದು. ಬಟ್ ಏನು ಇದರ ನಿಜವಾದ ಅರ್ಥ, ಅಥವಾ ನಾವು ವೈಯಕ್ತಿಕವಾಗಿ ಅದನ್ನ ನೋಡೋದು ಏನಂತಂದ್ರೆ, ನಾವು ಯಾವ ಕೆಲಸವನ್ನ ಮಾಡ್ತೀವಲ್ಲ ಅದು ನಮ್ಗೆ ಎಷ್ಟು ಮಟ್ಟಿಗೆ ಶಾಶ್ವತವಾಗಿರುತ್ತೆ. ಎಸ್ಪೆಷಲಿ ನಾವು ಕಾರ್ಪೊರೇಟ್ ಲೈಫ್ ಅಂತ ಬಂದಾಗ ನಮ್ಗೆ ಎಷ್ಟೇ ಅನುಭವವಿದ್ರೂ ನಾವು ಎಷ್ಟು ದೂರ ಅದರಲ್ಲಿ ಸಾಗ್ಲಿಕ್ಕೆ ಸಾಧ್ಯವಾಗುತ್ತೆ ಅನ್ನೋಂಥದ್ದು. ಇವತ್ತಿನ ಕಾಂಪಿಟೇಷನ್ ಜಗತ್ತಿನಲ್ಲಿ ಇವತ್ತು ಯಾರು ನೋಡಿದ್ರು 100ಕ್ಕೆ 99, 98, 97, 90 ಮೇಲೆ ಇದ್ರೆ ಹೊರತು 90 ಕೆಳಗೆ ಯಾರು ಇಲ್ಲ. ಹಾಗಾಗಿ ನಾವು ಅವ್ರ ಜೊತೆ ಕಾಂಪಿಟೇಷನ್ ಮಾಡೋವಂಥದ್ದು ಬಹಳ ಕಷ್ಟ. 10-15 ವರ್ಷಗಳ ಕಾಲ ನಮ್ಗೆ ಅನುಭವ ಇದ್ರೂ ಕೂಡ ನಾವು ಕೆಲವು ಸಂಸ್ಥೆಗಳಲ್ಲಿ ಕೆಲವೊಂದು ಎಷ್ಟೇ ಅನುಭವ ಇದ್ರೂ ಕೂಡ ಕೆಲವೊಂದು ಕ್ಷೇತ್ರಗಳಲ್ಲಿ ನಾವು ಹೆಚ್ಚಿನ ಕಾಲ ಸರ್ವೈವ್ ಆಗೋದು ಬಹಳ ಕಷ್ಟ. ಸರ್ವೈವಲ್ ಮ್ಯಾಟರ್ಸ್ ಅಂತಾರಲ್ಲ ಹಾಗೆ. ಸೊ ಇದು ಅದಕ್ಕೊಂದು ಉತ್ತಮ ಉದಾಹರಣೆ ಅಂತಾನೆ ಹೇಳ್ಬೋದಾಗಿದೆ. ಸದ್ಯಕ್ಕೆ ಇದು ತುಂಬಾ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಿದೆ. ಬಟ್ ಇದು ನಮ್ಮ ಒಂದು ವೈಯಕ್ತಿಕವಾಗಿ ಅಭಿಪ್ರಾಯ ಅಂತಂದ್ರೆ, ಇದು ನಿಜವಾಗ್ಲೂ ಕೂಡ ನಡೀತಾ ಇರ್ತಕ್ಕಂಥದ್ದು ಸದ್ಯದ ಮಟ್ಟಿಗೆ ಅಂತ ಹೇಳ್ಬೋದು ಅಷ್ಟೇ. ಧನ್ಯವಾದ.